ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಅವರು ಬುಧವಾರ ರಾತ್ರಿ ಕೊಚ್ಚಿಯ ಹೋಟೆಲ್ನಲ್ಲಿ ನಡೆದ ಆಂಟಿ ನಾರ್ಕೋಟಿಕ್ಸ್ ದಾಳಿಯಿಂದ ಸಿನಿಮೀಯ ರೀತಿಯಲ್ಲಿ ಪರಾರಿಯಾಗಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ನಟನು 3ನೇ ಮಹಡಿಯ ಕಿಟಕಿಯಿಂದ ಜಿಗಿದು 2ನೇ ಮಹಡಿಯ ಈಜುಕೊಳದ ಭಾಗಕ್ಕೆ ಇಳಿದ ನಂತರ ಮೆಟ್ಟಿಲುಗಳ ಮೂಲಕ ಹೋಟೆಲ್ ಬಿಟ್ಟಿದ್ದಾರೆ. ಇದೀಗ ಸಿನಿಮೀಯ ರೀತಿಯಲ್ಲಿ ನಟ ಪರಾರಿಯಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ. ನಟ ಶೈನ್ ಟಾಮ್ ಚಾಕೋ ಮತ್ತು ಇತರರು ಹೋಟೆಲ್ ಒಂದರಲ್ಲಿ ಮಾದಕ ವಸ್ತುಗಳನ್ನು ಸೇವಿಸುತ್ತಿದ್ದಾರೆ ಎಂಬ ಶಂಕೆ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಅಚಾನಕ್ ದಾಳಿ ನಡೆಸಿದ್ದಾರೆ. ಚಾಕೋ ಪರಾರಿಯಾದರೂ ಅವರೊಂದಿಗೆ ಇದ್ದ ಇನ್ನೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೂ ಮೊದಲು ನಟಿ ವಿನ್ಸಿ ಅಲೋಶಿಯಸ್ ಶೂಟಿಂಗ್ ಸೆಟ್ನಲ್ಲಿ ಡ್ರಗ್ಸ್ ಸೇವಿಸಿದ್ದ ನಟನೊಬ್ಬ ತನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಎಂದು ಅಮ್ಮ ಸಂಘಕ್ಕೆ ದೂರು ನೀಡಿದರು. ഞാനൊരു സിനിമയുടെ ഭാഗമായപ്പോൾ അതിലെ ആർട്ടിസ്റ്റ്, ആ സിനിമ ഹോൾഡ് ചെയ്യുന്ന വൺ ഓഫ് ദ മെയിൻ ആർട്ടിസ്റ്റ്, ആ ആർട്ടിസ്റ്റിൽ നിന്നും കിട്ടിയ എക്സ്പീരിയൻസ്, അദ്ദേഹം ഇത് ഉപയോഗിച്ച് മോശമായ രീതിയിൽ പറഞ്ഞാലും മനസ്സിലാവാൻ ಇದೀಗ ಈ ಆರೋಪಗಳು ಶೈನ್ ಚಾಕೋ ಅವರತ್ತ ತಿರುಗಿವೆ ಎಂಬ ಊಹೆಗಳು ಹರಡಿವೆ.